ಪ್ರಚಲಿತ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಪ್ರಕೃತಿಯ ವಿಕೋಪದಿಂದ ದಕ್ಷಿಣ ಭಾರತ ಉತ್ತರ ಭಾರತ ಒಂದು ರೀತಿ ತಲ್ಲಣಗೊಂಡಿದೆ. ಪ್ರಕೃತಿ ಮನುಷ್ಯನಿಂದ ಏನಾಗ್ಬೋದು ಅನ್ನೋದಕ್ಕೆ ನಮಗೆ ಒಂದು ಸಣ್ಣ ಸಂದೇಶವನ್ನು ಕೂಡ ಆ ಪ್ರಕೃತಿ ತಾಯಿ ಕೊಟ್ಟಿದ್ದಾಳೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಮತ್ತು ಇನ್ನಿತರ ಭಾಗದಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕ ಎಷ್ಟು ಮಟ್ಟಿಗೆ ಅನಾನುಕೂಲ ಆಗಿದೆ, ಅಟ್ಲೀಸ್ಟು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳು ಕೂಡ ಅದನ್ನು ನೋಡದೇ ಇರ್ತಕ್ಕಂಥದ್ದು ಖೇದಕರವಾದ ನೋವಿನ ಸಂಗತಿ. ಉತ್ತರ ಭಾರತದಲ್ಲಿ ಇದಕ್ಕಿಂತ ಹೆಚ್ಚಿನ ಅನಾಹುತಗಳಾಗ್ತಾ ಇದೆ. ಆದರೆ ಆ ಭಾಗದ ಅಲ್ಲಿಯ ರಾಜ್ಯ ಸರ್ಕಾರಗಳ ಕಾರ್ಯಕ್ರಮವನ್ನ ಅಲ್ಲಿಯ ಕೈಗೊಳ್ತಕ್ಕಂಥ NDRF ಮತ್ತು SDRF ನ ಕಾರ್ಯಕ್ರಮಗಳನ್ನ ನಾನು ಕೂಡ ಕೆಲವು ಕಡೆ ಹೋಗಿ ನೋಡಿದ್ದೇನೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟು ಮೊದಲು ಜನರ ನೋವಿಗೆ ಸ್ಪಂದನೆ ಮಾಡಿ. ಯಾವತ್ತೂ ಆಗದೆ ಇರೋಷ್ಟು ಮಳೆ ಆಗಿದೆ. ಇವತ್ತು ರಾಜ್ಯ ಎಲ್ಲ ಒಂದ್ ಕಡೆ ಒಂದು ರೀತಿ ತಲ್ಲಣಗೊಂಡಿದೆ. ಸಾಮಾನ್ಯ ಜನರ ಬದುಕಿನಲ್ಲಿ ಚೆಲ್ಲಾಟ ಆಗ್ತಾ ಇದೆ. ರೈತ ಬೆಳೆದ ಬೆಳೆಗಳಿಗೆ ಎಲ್ಲವೂ ಕೂಡ ಸರ್ವನಾಶ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ಉಸ್ತುವಾರಿ ಮಂತ್ರಿಗಳನ್ನ ತಾವು ತಕ್ಷಣವೇ ಆಯಾ ಜಿಲ್ಲೆಗಳಿಗೆ ಹೋಗಿ 3-4 ದಿನ ಕುಳಿತುಕೊಂಡು ಆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೀವು ಕಾರ್ಯೋನ್ಮುಖರಾಗಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೀನಿ. ಅದಲ್ಲದೆ ನೀವೆಲ್ಲವನ್ನು ನೋಡಿದ್ದೀರಿ, ವಿಶೇಷವಾಗಿ ಚಾಮುಂಡಿ ತಾಯಿಯ ದಸರಾ ಮಹೋತ್ಸವ ನಾನು ಕೂಡ ಉಸ್ತುವಾರಿ ಮಂತ್ರಿಯಾಗಿ ಒಂದು ಬಾರಿ ನಡೆಸಿದ್ದೇನೆ. ಇಲ್ಲಿ ಪ್ರತಾಪ್ ಸಿಂಹ ಅವರು, ಇದು ನಂಬಿಕೆಗೆ, ಭಕ್ತಿಗೆ ಮತ್ತು ಇತಿಹಾಸಕ್ಕೆ ಮತ್ತೊಂದು ಹೆಸರು ಚಾಮುಂಡಿ ಬೆಟ್ಟ. ಧಾರ್ಮಿಕ ಆಚರಣೆಗಳ ಜೊತೆಯಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೀತಕ್ಕಂಥದ್ದು ಅವಶ್ಯಕತೆ. ರಾಜ್ಯ ಸರ್ಕಾರ ಪದೇ ಪದೇ ಯಾವ ರೀತಿ ಎಡವಟ್ಟಾಗಿದೆಯೋ ಗೊತ್ತಿಲ್ಲ. ನಾನು ಅದನ್ನೇ ಪದೇ ಪದೇ ವಿಶ್ಲೇಷಣೆ ಮಾಡಕ್ ಹೋಗ್ದಿರಾ, ಯಾರನ್ನ ತಾವು ಇವತ್ತು ಆಹ್ವಾನ ಮಾಡಿದ್ದೀರಿ ಅವ್ರಿಗೆ ತಾಯಿ ಚಾಮುಂಡಿ ಇತಿಹಾಸ, ಈ ದೇಶ ನಡೆದು ಬಂದಂತಹ ಸಂದರ್ಭದಲ್ಲಿ ತಾಯಿಯ ಮಾರ್ಗದರ್ಶನದಲ್ಲಿ ಮಹಾರಾಜ ಮೈಸೂರಿಂದ ಹಿಡಿದು ಇಡೀ ವಿಶ್ವವೇ ಇದನ್ನ ಚಾಮುಂಡಿ ಬೆಟ್ಟವನ್ನ ದಸರಾ ಉತ್ಸವವನ್ನ ನೋಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗಿರ್ತೀವಿ. ಯಾರಿಗೆ ಈ ಉತ್ಸವಗಳು, ಆರಾಧನೆಗಳು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೆಲವು ಸತ್ಸಂಪ್ರದಾಯಗಳನ್ನ ಅವರು ಅಳವಡಿಸ್ಕೊಂಡು ಇದ್ರ ಜೊತೆಯಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರನ್ನೋ ತೃಪ್ತಿಪಡಿಸೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ. ಆದ್ರಿಂದ ಯಾರಿಗೆ ಮಾಡಿದ್ದೀರಿ ಅವರಲ್ಲಿ ಆ ತಾಯಿಯ ಮೇಲೆ, ಆ ತಾಯಿಯ ಇತಿಹಾಸದ ಮೇಲೆ, ಆ ತಾಯಿಗೆ ಸತ್ಸಂಪ್ರದಾಯಗಳನ್ನ ನಾವು ಯಾವ ರೀತಿ ಮಾಡಿದ್ದೀವಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು. ಯಾರನ್ನು ಕರೆದಿದ್ದೀರಿ ಅವರಲ್ಲಿ ಅದು ಅಡಕವಾಗಿದ್ರೆ ಅದು ಎಲ್ಲರಿಗೂ ಕೂಡ ಶೋಭೆಯನ್ನ ತರ್ತಕ್ಕಂಥದ್ದು. ಅದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಅರ್ಹರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಕ್ ಹೋಗೋದಿಲ್ಲ. ಸರ್ಕಾರ ಇಂಥ ಕೆಲಸಗಳನ್ನು ಮಾಡುವಾಗ, ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ಒಂದ್ ಕಡೆ ಅದನ್ನ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ, ಅನುಭವದ ಮಾತು. ನಾನು ಕೂಡ ಒಂದ್ಸಾರಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಭೈರಪ್ಪ ಸಾಹೇಬ್ರ ಕೈಲಿ ಉದ್ಘಾಟನೆ ಮಾಡಿಸಿದ್ವಿ. ಅನೇಕ ಸಂದರ್ಭದಲ್ಲಿ, ಎಂತೆಂಥ ಸಂದರ್ಭದಲ್ಲೂ ಕೂಡ ತಾಯಿ ಬರ್ತಕ್ಕಂಥ ಕೋಟ್ಯಾಂತರ ಜನ ಭಕ್ತರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡು ನೋಡಿಬೇಕಾಗಿದೆ. ಈ ಕೆಲಸದಲ್ಲಿ ಈ ಶಿಷ್ಟಾಚಾರ ಏನಿದೆ, ಇದಕ್ಕೆ ಬೇಕಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳೇನಿದೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಆ ತಾಯಿ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಸರ್ಕಾರಕ್ಕೆ, ಮತ್ತೆ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಅನ್ನೋದನ್ನ ಮಾತ್ರ ಮಾಡಿ ಇದಕ್ಕೆ ನಾನು ಹೆಚ್ಚಿಗೆ ಬೆಳೆಸಕ್ ಹೋಗೋದಿಲ್ಲ. ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರೆಲ್ಲರೂ ಕೂಡ ನಿರ್ವಂಚನೆ ಇಲ್ದಿರ ಆ ತಾಯಿಯ ಮನಸ್ಸನ್ನ ಗೆಲ್ತಕ್ಕಂಥ ಕೆಲಸ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೇದು, ದೇಶಕ್ಕೂ ಒಳ್ಳೇದು, ಮುಂದಿನ ಪೀಳಿಗೆ ಕೂಡ ಒಳ್ಳೇದು ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ನಂಜನಗೂಡು ನಾನಿವತ್ತು ಸುಮಾರು ವರ್ಷದಿಂದ ಅಲ್ಲೊಂದು 2-3 LCಗಳಾಗಬೇಕಾಯ್ತು, ಮೇಲ್ ಸೇತುವೆಗಳು, ಕೆಳ ಸೇತುವೆಗಳು. ನಮ್ಮ ಸರ್ಕಾರ ಬಂದ ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಗಳಾದ್ಮೇಲೆ ಮೇಲ್ಸೇತುವೆ, ಕೆಳ ಸೇತುವೆಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡೋದ್ರಿಂದ 16 ವರ್ಷಗಳು ಆಯ್ತದೆ, ಕಾಲ ವಿಳಂಬ ಆಯ್ತದೆ ಅನ್ನೋ ದೃಷ್ಟಿಯಿಂದ ಸುಮಾರು ಅದಕ್ಕೆ 100ಕ್ಕೆ 100 ನಾವೇ ಹಣವನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಜಾಗದ ಒಂದು ಒತ್ತಿದ್ರಲ್ಲಿ ನಮ್ಮ ಅಧಿಕಾರಿಗಳು ಒಂದು ರೀತಿ, ಅಲ್ಲಿ ಲೋಕಲ್ನಲ್ಲಿ ಒಂತೀರಿ, ಮತ್ತೆ ಜನಪ್ರತಿನಿಧಿ ಒಂಥರ ಗೊಂದಲ ಇರೋದ್ರಿಂದ ನಾನೇ ಸ್ವತಃ ಇವತ್ತು ಹೋಗ್ತಾ ಇದ್ದೀನಿ. ಅದನ್ನು ಕೂಡ ನಿವಾರಣೆ ಮಾಡೋದ್ರ ಜೊತೆಯಲ್ಲಿ ಬೆಂಗಳೂರಿಗೆ 100 ಕಿಲೋಮೀಟರ್ ದೂರದಲ್ಲಿ ಹೊಂದ್ಕೊಂಡಂಗೆ, ಬೆಂಗಳೂರಿಗೆ ಹೊಂದ್ಕೊಂಡಂಗೆ 100 ಕಿಲೋಮೀಟರ್ ದೂರದಲ್ಲಿ 175 LC ಗೇಟ್ಗಳು, ಲೆವೆಲ್ ಕ್ರಾಸಿಂಗ್ಗಳು ಇತ್ತು. ಅದ್ರೊಳಗೆ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ 3ನೇ ಬಾರಿಗೆ ಪ್ರಧಾನಿಗಳು ಬಂದ ಮೇಲೆ 100ಕ್ಕೆ 100 ಹಣವನ್ನು ವ್ಯಯ ಮಾಡಿ
75ಕ್ಕೆ ಈಗಾಗಲೇ ಟೆಂಡರ್ಗಳಾಗಿದೆ, ವಿವಿಧ ಹಂತದಲ್ಲಿ ಕೆಲಸಗಳು ನಡೀತಾ ಇದೆ. ಇನ್ನು 101 ಉಳಿದಿದೆ. ಆ 101 ಕೂಡ ನಾವು ಕೈಗೆತ್ಕೊಳ್ತಾ ಇದ್ದೀವಿ. ನಮ್ಮ ಆಶಯ ಇಷ್ಟೇನೆ, ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ರೈಲ್ವೆ LC ಗೇಟ್ಗಳಿಗೆ, ಇವತ್ತು ಮೇಲ್ಸೇತುವೆ ಕೆಳಸೇತುವೆಗಳಿಗೆ ದುಡ್ಡನ್ನೇ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದನ್ನು ಮನಗೊಂಡು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು 100ಕ್ಕೆ 100 ಮಾಡಿದ್ದಾರೆ. ಅದರ ಒಂದು ಅವಕಾಶವನ್ನ ಆಗುವ ಕೆಲಸಗಳನ್ನ ಕರ್ನಾಟಕ ಕೂಡ ಕೊಡತಕ್ಕಂಥದಕ್ಕೆ ನಾವು ತುದಿಗಾಲ ಮೇಲೆ ನಿಂತಿದ್ದೇವೆ. ಈ ರೀತಿ ಯಾವ್ಯಾವ್ದಿದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನಿವತ್ತು ಅಧಿಕಾರಿಗಳಿಗೆ ಅಲ್ಲೇ ಸೂಚನೆ ಕೊಟ್ಟು ಹೋಗ್ತೀನಿ. ಬೆಂಗಳೂರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀವೋ, ಮೈಸೂರು ಸುತ್ತಮುತ್ತ ಎಷ್ಟು ಬರ್ತಾವೋ, ನಾನು ಬರಬೇಕಾದ್ರೆ ನಮ್ಮ ವತ್ಸ ಸಾಹೇಬ್ರು ಹೇಳ್ತಾ ಇದ್ರು, ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಇದ್ರು, ಆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟು 3 ವರ್ಷದಲ್ಲಿ 100ಕ್ಕೆ 100 ಈ ಭಾಗದಲ್ಲಿ ಯಾವುದು LC ಗೇಟ್ಗಳು ಇರಬಾರ್ದು ಅನ್ನೋದು ನನ್ನ ಆಸೆ. ಅದನ್ನ ಪೂರೈಸೋದಕ್ಕೆ ತಾಯಿ ಚಾಮುಂಡಿಯಲ್ಲಿ ಕೇಳ್ಕೊತೀನಿ. ಒಂದೇ ಭಾರತ್, ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಒಳ್ಳೆಯ ಕೊಡುಗೆಯನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಇನ್ನೊಂದು 2-3 ತಿಂಗಳಲ್ಲೇ ನಿಮಗೆ ನೀಡುವರಿದ್ದಾರೆ. ಆದ್ದರಿಂದ ಒಂದೇ ಭಾರತ್ ಬರ್ತದೆ. ಬೆಂಗಳೂರಿಗೆ ಎಷ್ಟು ಆದ್ಯತೆನೋ ಮೈಸೂರಿಗೂ ಕೂಡ ಅದೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಆಶಯ ಇದೆ. ಅಂತ ಆಶಯದಲ್ಲಿ ಒಂದೇ ಭಾರತ್ ಸೇರಿ, ಸ್ಲೀಪಿಂಗು ಸೇರಿ ನಾವು ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಇದು ಮಹಾರಾಜ ಮೈಸೂರು ಕಾಲದಿಂದನೂ ಬ್ರಿಟಿಷರ ಕಾಲದಿಂದ ಇರ್ತಕ್ಕಂಥ ಒಂದು ಲೈನು, ಇದಕ್ಕೆ ಇನ್ನೂ ಆದ್ಯತೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದಾಗಿದ್ದೀವಿ. ಈಗಾಗಲೇ ತುಮಕೂರು ಬೆಂಗಳೂರು 4 ಪಥದ ರಸ್ತೆ ಇದಕ್ಕೆ DPR ಆಗಿ ಅದು ಟೆಂಡರ್ಗೆ ಹೋಗ್ತಾ ಇದೆ. ಅದೇ ರೀತಿ ನಾವು ಬೆಂಗಳೂರು ಮತ್ತು ಮೈಸೂರಿನ ಜನಸಂದಣಿಯನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ಕೇರಳದಲ್ಲಿ ನಾವು ಕೂಡ ಕೇರಳದಲ್ಲಿ ಕೂಡ 200 ಕಿಲೋಮೀಟರ್ಗೂ ಮೇಲ್ಪಟ್ಟು 4 ಪಥದನ್ನ ಮಾಡ್ತಕ್ಕಂಥದ್ದು. ಭಾರತದಲ್ಲಿ ಇರ್ತಕ್ಕಂಥ ಯಾವ್ಯಾವುದು ನಗರಗಳಿವೆ ಕೇವಲ ನಮ್ಮ ಪಕ್ಷದ ಇರ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಗರಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಸೆ ಆಗಿದೆ. ನನಗನ್ನಿಸ್ತದೆ ತುಮಕೂರು, ಬೆಂಗಳೂರು, ಮೈಸೂರು ಇವೆಲ್ಲವೂ ಕೂಡ ಒಂದೇ ನಾಣ್ಯದ 2 ಮುಖಗಳಾಗಿ ಎಷ್ಟು ಮಟ್ಟಿಗೆ ನಾವು ಅದನ್ನು ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತೀವಿ. ಮೈಸೂರು ಎಷ್ಟು ಮಟ್ಟಿಗೆ ಜಾಸ್ತಿ ಬೆಳೀತದೋ ಅಷ್ಟು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ. ತುಮಕೂರು ಎಷ್ಟು ಮಟ್ಟಿಗೆ ಬೆಳೀತದೋ ಅಷ್ಟು ಮಟ್ಟಿಗೆ ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ.